ಕೆರೆಯ ನೀರು ಕುಡಿದು 15 ಜನರು ವಾಂತಿ ಭೇದಿಯಿಂದ ಅಸ್ವಸ್ಥಗೊಂಡಿರುವಂತಹ ಘಟನೆ ನವಲಗುಂದ ತಾಲೂಕಿನ ಗುಡಿಸಾಗರ ಈ ಒಂದು ಗ್ರಾಮದಲ್ಲಿ ನಡೆದಿದೆ. ಜನ ಕೆರೆಯ ನೀರು ಕುಡಿದಿದ್ದರಿಂದ ಹಲವರು ಅಸ್ವಸ್ಥಗೊಂಡಿದ್ದಾರೆ. ಅದರಲ್ಲಿ ನಿರಂತರ ವಾಂತಿ ಭೇದಿಯಿಂದ ತತ್ತರಿಸಿ 15 ಮಂದಿಯನ್ನ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆಸ್ಪತ್ರೆಗೆ ಟಿಎಚ್ಒ ಹಾಗೂ ತಹಶೀಲ್ದಾರ್ ಕೂಡ ಭೇಟಿಯನ್ನ ನೀಡಿ ಅಸ್ವಸ್ಥಗೊಂಡಿರುವವರ ಆರೋಗ್ಯವನ್ನ ಕೂಡ ವಿಚಾರಣೆ ನಡೆಸಿದ್ದಾರೆ. ಎಸ್ ವೀಕ್ಷಕರೇ, ಈ ಒಂದು ಘಟನೆ ನಡೆದಿದೆ. ಯಾವ ರೀತಿಯ ಘಟನೆ ಅಂತಂದ್ರೆ ಕೆರೆಯ ನೀರನ್ನ ಕುಡಿದು 15ಕ್ಕೂ ಜಾಸ್ತಿ ಜನರು ವಾಂತಿಯನ್ನ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಇದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಆಸ್ಪತ್ರೆಯಲ್ಲಿ ಡಿಎಚ್ಒ ಅವರು ಕೂಡ ಹೋಗಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಾಗೇನಾದ್ರೂ ಸಮಸ್ಯೆ ಆದರೂ ಅವ್ರು ಮುಂದೆ ಕಳಿಸೋಗಿತ್ತಂದ್ರೆ ಅವ್ರು ಹೇಳ್ತಾರೆ ಅಷ್ಟು ಮಾಡಿ ಕೆಮಿಸಿ ಕಳಿಸ್ಕೊಳ್ತಾರೆ. ಹಾಗೇನು ಆಗೋದಿಲ್ಲ, ಯಾರಿಗೂ ಸಮಸ್ಯೆ ಏನಿಲ್ಲ. ಸೊ ಎಲ್ಲರಿಗೂ ಏನು ಮಾಡ್ಬೇಕು, ಆಶೆ ಇರ್ತಾರೆ, ನಮ್ಮ ಸ್ಟಾಪೇ ಇರ್ತಾರೆ. ಸೊ ನಿಮ್ಗೆ ಏನಾದರೂ ಸಮಸ್ಯೆ ನೀವು ಇಟ್ಟರೆ ಸ್ಪಂದನೆ ಮಾಡಿ. ಇಲ್ಲಿ ಬಂದು ಎಲ್ಲರೂ ಯಾರು ವೀಣಾ ಅಲ್ಲಿ 4 ಜನ ಇರ್ರಿ, ಎಲ್ಲರೂ ಇರ್ರಿ. ಅಲ್ಲಿಂದ ORS ತೊಗೊಳ್ರಿ, ಇಂಜೆಕ್ಷನ್ ಇಸ್ಕೊಳ್ರಿ. ಇಲ್ಲೇ IU ಫ್ಲೂಯಿಡ್ಸ್ ಏನಾದ್ರು ಅಲ್ಲಿಂದ ಬೇಡ ಬಂತಂದ್ರೆ ನಡೆಸ್ಕೊಂಡು ಇಮಿಡಿಯೇಟಾಗಿ ಕರ್ಕೊಂಡು ಬಂದು ಏನಾದ್ರು ಸಮಸ್ಯೆ ಆದರೂ ಇಮಿಡಿಯೇಟಾಗಿ ಆಂಬುಲೆನ್ಸ್ ಕೊಟ್ಟು KMC ಕಳಿಸುವಂಥ ವ್ಯವಸ್ಥೆ ಆಗುತ್ತೆ. ಯಾವುದೇ ರೀತಿಯಿಂದ ಏನೂ ತೊಂದರೆ ಆಗ್ತಿಲ್ಲ. ಏನಿದೆಲ್ಲ ತರಿಸ್ಕೊಡ್ರಿ. ಯಾರು ಏನು ನಿದ್ದೆ ಮಾಡ್ತಿದ್ದಲ್ಲ ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ಬೇಕು. ರೈಟ್. ನಮಗೆ ಗೊತ್ತಿರುವ ಹಾಗೆ ಸಾಯಂಕಾಲ ಗುಡಿಸಾಗರ ಗ್ರಾಮದಲ್ಲಿ ಸುಮಾರಾಗಿ 19 ಜನತೆಗೆ ವಾಂತಿ ಭೇದಿ ಅಂತ ಸುದ್ದಿ ಬಂತು. ನಾನು ತಕ್ಷಣ ತಾಲೂಕು ಆಸ್ಪತ್ರೆ ನವಲಗುಂದಲ್ಲಿ ಭೇಟಿ ಕೊಟ್ಟು ನೋಡಿದಾಗ ಇಲ್ಲೇ 19 ಜನ ಅಡ್ಮಿಟ್ ಆಗಿದ್ದರು. ಅದರಲ್ಲಿ 9 ಜನ ಗಂಡಸರು ಮತ್ತು 8 ಜನ ಹೆಣ್ಮಕ್ಳು ಮತ್ತು 2 ಜನ ಮಕ್ಕಳು ಇದ್ರು. ನಾವು ನೋಡಿದಾಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.